ಉಪಚುನಾವಣೆಯ ಫಲಿತಾಂಶ ನಮಗೆ ಇವತ್ತೆಲ್ಲರಿಗೆ ಹೆಮ್ಮೆಯ ಒಂದು ಸಂಗತಿಯಾಗಿದೆ. ಕರ್ನಾಟಕ ರಾಜ್ಯದ ಜನ ಅಭಿವೃದ್ಧಿಗಾಗಿ, ಪ್ರಗತಿಗಾಗಿ ಇವತ್ತು ನಮಗೆ ಮತ್ತೆ ಆಶೀರ್ವಾದ ಮಾಡಿದ್ದಾರೆ. ಬಾಗಲಕೋಟದಲ್ಲಿ ಉಮೇಶ್ ಅವರು ಪ್ರಚಂಡ ಬಹುಮತದಿಂದ ಗೆದ್ದಿದ್ದಾರೆ. ದಾವಣಗೆರೆಯಲ್ಲಿ ಸಮರ್ಥ ಮಲ್ಲಿಕಾರ್ಜುನ್ ಶಾಮ್ನೂರವರು ಸಹಿತ ಇವತ್ತು ಈ ಉಪಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಇದೇನು ತೋರಿಸ್ಕೊಡ್ತದೆ ಅಂತ ಹೇಳಿದರೆ, ಏನು ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯಜಿಯವರ ನೇತೃತ್ವದಲ್ಲಿ ಇವತ್ತೇನು ಕಾಂಗ್ರೆಸ್ ಸರ್ಕಾರ, ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಇನ್ನು PCC ಅಧ್ಯಕ್ಷರಿದ್ದಾರೆ, ಉಪಮುಖ್ಯಮಂತ್ರಿಗಳು, ನಾವೆಲ್ಲ ಸಚಿವ ಸಂಪುಟದ ಸದಸ್ಯರುಗಳು ಸೇರಿ ಏನು ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾ ಇದ್ದಾವೆ. ಕೊಟ್ಟ ಮಾತಿನಂತೆ ನಡೆದಿದ್ದೇವೆ, ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ, ಜನಪರ ಜೀವಪರ ಆಡಳಿತ ಕೊಡ್ತಾ ಇದ್ದೇವೆ. ಇದೆಲ್ಲವನ್ನು ಗಣನೆಯಲ್ಲಿ ತೆಗೆದುಕೊಂಡು ರಾಜ್ಯದ ಜನ ನಮಗೆ ಪದೇ ಪದೇ ಆಶೀರ್ವಾದ ಮಾಡ್ತಾ ಇದ್ದಾರೆ. ಹಿಂದೆ 3 ಉಪಚುನಾವಣೆಗಳಾಗಿದ್ದು ಆ 3 ಉಪಚುನಾವಣೆಗಳಲ್ಲಿ ನಮಗೆ ಬೆಂಬಲ ಕೊಟ್ಟಿದ್ದಾರೆ, ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಮತ್ತು ಈ ಸಲ ಅಂತೂ ಭಾರತೀಯ ಜನತಾ ಪಕ್ಷದವರು ಬಹಳಷ್ಟು ಶ್ರಮ ಮಾಡಿದ್ರು, ಏನೇನೋ ಹೇಳಿಕೆ ಕೊಡ್ತಾ ಹೋಗಿದ್ರು. ಆದರೂ ಇವತ್ತು 2 ಚುನಾವಣೆಯಲ್ಲಿ ನನಗೆ ಬೆಂಬಲ ಕೊಟ್ಟಿದ್ದಾರೆ. ನಮ್ಮ ಅಭ್ಯರ್ಥಿಗಳಿಗೆ ಸಂಪೂರ್ಣವಾಗಿ ಅವರು ಸಹಯೋಗ ಮಾಡಿದ್ದಾರೆ, ಹೆಚ್ಚಿನ ಮತಗಳಿಂದ ಗೆಲ್ಲಿಸಿಕೊಟ್ಟಿದ್ದಾರೆ. ಹೀಗಾಗಿ ಕರ್ನಾಟಕ ರಾಜ್ಯದ ಜನತೆಗೆ ಎಷ್ಟೇ ನಾವು ಕೃತಜ್ಞತೆಗಳನ್ನು ಸಲ್ಲಿಸಿದ್ರು ಕಡಿಮೆನೇ ಇದೆ. ನಮಗೆ ಮತ್ತೆ ಹೊಸ ಸ್ಫೂರ್ತಿ ಬಂದಿದೆ, ಹೊಸ ಒಂದು ಪ್ರೇರಣೆ ಸಿಕ್ಕಿದೆ. ಜನ ನಮ್ಮ ಜೊತೆಯಲ್ಲಿದ್ದಾರೆ. ಹೀಗಾಗಿ ಇನ್ನೂ ಹೆಚ್ಚಿನ ಜನಪರ ಕೆಲಸ ಕಾರ್ಯಗಳು ಮಾಡಿ ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿ ಪಥವನ್ನು ತೆಗೆದುಕೊಂಡು ಹೋಗಿ 2028ಕ್ಕೆ ಪುನಃ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರುವಂಥ ರೀತಿಯಲ್ಲಿ ಒಂದು ಯೋಜನೆಯನ್ನು ರೂಪಿಸ್ತಾ ಇದ್ದೇವೆ. ಅದು ಮುಂದೆನೂ ಸಹ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷನೇ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತದೆ. ಎಷ್ಟಾಗೈತೆ ಅಷ್ಟು ಮಾಡ್ತೀವಿ. ಆಮೇಲೆ ಹಾಕೋತೀನಿ ರೀ. 2 ವರ್ಷನಾಗ ಹಿಂಗೆ ಡೆವಲಪ್ ಮಾಡೋದು ಮನಸ್ಸು ಯಾರನ್ನು ಬರಿತೀನಿ. ಅಲ್ಲಿ